ಕರೆಕ್ಟ್ ಹೇಳ್ರಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶ್ರೀ ರಾಮ ಅವಧೂತರ ಮಠ ಕಡಲಿಗೆ ಒಂದು 400 ವರ್ಷದ ಕಾಲದ ಇತಿಹಾಸದಿಂದ ಬಬಲಾದೇವರಿಂದ ಅದು ಭಾಳ ದೊಡ್ಡ ಮುತ್ಯಾರ ಮಠ ಐತ್ರಿ. ಇದಕ್ಕೂ ಏನಿಲ್ಲ ಅಂದ್ರೂ 30 ಹಳ್ಳಿ ಮೇಲೆ ರಗಡು ಸಾಧು ಸತ್ಪುರುಷರು ಅನೇಕ ಮಂದಿ ಶರಣರು ಪೂಜೆ ಮಾಡ್ಯಾರ. ಸಾಧು ಮುತ್ಯಾರ ಮಠ ಯಾರೇ ಇಲ್ಲ ಅವರು ಈ ಕಡೆ ಭಾಗದಾಗ ಅಂದ್ರೆ ಶ್ರೀ ರಾಮ ಅವಧೂತರ ಅಂತೇಳಿ ಹೆಸರು ಪಡೆದವರು. ಇಲ್ಲಿ ಬರೋರು ಭಕ್ತರು ಅಂದ್ರೆ ಕಾತ್ರ್ಯಾಳು ಮತ್ತು ಕಂಬಗಿ, ಮುದುಗುಣಿಕಿ ಮತ್ತು ಶೇಗುಣಿಸಿ, ಈ ಕಡೆ ಹಿಂಡಿ, ಈ ಕಡೆ ಮಂದಿ ಭಾಳ ಬಂದಿದ್ರು. ವರ್ಷದಾಗ 3 ಸಲ ಜಾತ್ರೆ ಆಕತ್ರಿ. ಯಾವ ಟೈಮಿಗೆ ರೀ? ಇವ್ರದ್ದು ಗೌರಿ ಹುಣ್ಣಿಮೆ. ಅವ್ರು ಸಾಧು ಮುತ್ಯಾರ ಜಾತ್ರೆ. ಸಾಧು ಮುತ್ಯಾರ ಅವರು ಸಾಧುರು ಅವತ್ತು ಅವ್ರ ಕಡೆ ಏನು ತೊಗೊಂಡು ಒಂದು ಗುಳ ಕಟ್ಟಿಸ್ಕೊಂಡು ಅವ್ರು ಏನು ಕೊಡ್ತಾರಲ್ಲ, ಸಾಧುರು ಅಂದಿದೆ ಬಂಗಾರ ಅವತ್ತಿನ ಇವತ್ತಿನ ಜಾತ್ರೆ. ಮುಂದೆ ಊರು ಜಾತ್ರೆ ಆಕತಿರು, ಇದ್ರ ಹಾಕತಿರ ಯಾವ್ದು ಅದು ಊರು ಜಾತ್ರೆ. ಊರು ರಥೋತ್ಸವ ಅವಾಗ ಊರ ಮಂದಿ ಎಲ್ಲ ಅವ್ರಿಗೆ ರಾಮ ಅವಧೂತರ ಜಾತ್ರೆಯನ್ನ ಮಾಡಿ. ಮತ್ತು ಇನ್ನೊಂದಪ್ಪ ಅಂದ್ರೆ ಶ್ರಾವಣ ತಿಂಗಳದಾಗ ಅವ್ರ ಮುತ್ಯಾರು ಅವತ್ತು ಗವಿ ಹೋಗಿದ್ದ ದಿನ ಐತಿ. ಅದಕ್ಕೆ ಅವರು ಸಪ್ತಾನ ಮಾಡಿ. ಎಷ್ಟು ತಾರೀಕಿನ ರೀ ಶ್ರಾವಣ ತಿಂಗಳಾಗ ರೀ? ಶ್ರಾವಣ ತಿಂಗಳದಾಗ ಅದು 6ನೇ ತಾರೀಕಿನ ಬರ್ತದೆ. 6ನೇ ತಾರೀಕು ರೀ? 6ನೇ ತಾರೀಕು ಒಟ್ಟು 6 ತಿಂಗಳದಾಗ ಬರ್ತೈತೆ ಅದು. 1ನೇ ಸೋಮವಾರದಿಂದ ಸ್ಟಾರ್ಟ್. 4ನೇ ಸೋಮವಾರ 5ನೇ ಸೋಮವಾರಕ್ಕೆ ನಾವು ಮನೆ ಎರೆದು ಹಿಂಗೆಲ್ಲ ಇದು ಮತ್ತೇನ್ರಿ? ವರ್ಷದಾಗ 3 ಸಲ ಆಕೈತಿ. ವರ್ಷದಾಗ 3 ಸಲ ಜಾತ್ರೆ ರೀ. ರಥೋತ್ಸವ ಯಾವ ಹುಣ್ಣಿಮೆ ಯಾವಾಗ ರೀ? ದಾವದುನಿ ಆಕೈತಿ. ಊರ್ ಜಾತ್ರೆ. ಊರ್ ಜಾತ್ರೆ. ಇದು ಗೌರಿನ್ಯಾಗ ಸಾಧು ಮುತ್ಯಾರ ಎಲ್ಲಿದ್ದವ್ರು ಮುಳ್ಳದವ್ರು ಇದ್ದವ್ರು ಬರೋರು. ಮತ್ತು ನಮ್ಮ ಇದು ರಾಮ ಅವಧೂತ ಏನು ಮೊದಲಿನ ಕುರಿ ಕಾಯ್ತಿದ್ದೇನ್ರಿ? ಯಾವ ರಾಮ ಅವಧೂತರು ದೊಡ್ಡ ಶರಣರು. ದೊಡ್ಡ ಶರಣ ಅವ್ರು 100 ಎಕರೆ ಭೂಮಿಗಳನ್ನ ತ್ಯಾಗ ಮಾಡಿ ಸನ್ನಳ್ಳಿ ಗೌಡ್ರು ಇಲ್ಲಿ ಸ್ನಾನ ಮಾಡ್ಯಾರ. 100 ಎಕರೆ ಭೂಮಿಗಳನ್ನ ತ್ಯಾಗ ಮಾಡುವಾಗ ಕಾಲಕ್ಕೆ ಇಲ್ಲಿ ಬಂದು ಸ್ನಾನ ಮಾಡ್ಯಾರ. ಅವರು ಇತಿಹಾಸ ಯಾರಿಗೂ ಆಗಿಲ್ಲ. ಶರೀರವನ್ನು ತ್ಯಾಗ ಮಾಡಿ ಬಂದವರು ಎಲ್ಲ ಸನ್ನಳ್ಳಿಗಳು. ಸದಾಶಿವ ಮುತ್ಯಾರಿಗೆ ಅವರಿಗೆ ಹೆಚ್ಚಿದ್ರೆ ಅವರು ಸದಾಶಿವ ಮುತ್ಯಾರಕ್ಕಿಂತ ಹೆಚ್ಚಾಗ್ಯಾರ ರಾಮ ಅವಧೂತ. ನೀ ವರ್ಷದಾಗ 3 ಸಲ ಜಾತ್ರೆ ಮಾಡ್ಕೊರಪ್ಪ, ನಾ ವರ್ಷದಾಗ 1 ಸಲ ಮರಿತೀನಿ, ನೀ ಹಳದಾಗ ಮರಿ, ನಾನು ದನ ಕೈ ಹುಡುಗರು ವಾಟ್ ತೋರಿಸ್ತಾರ. ಎಲ್ಲ ಹಿಂಗೆ ಇತಿಹಾಸ ಇದೆ.